ಅಧ್ಯಕ್ಷೆ, ಏನು ಒಂದು ಹೊಸ ತಿದ್ದುಪಡಿ ತಂದಿದ್ದೀನಿ. ಈ ತಿದ್ದುಪಡಿಯಲ್ಲಿ ಯಾರಿಗೂ ಸ್ವಲ್ಪ ಬೆಂಗಳೂರು ಮೆಂಬರ್ಸ್ ಇದ್ದಾರಲ್ಲ, ಓಕೆ, ಬೆಂಗಳೂರು ಯಾರಿಗೂ ಟ್ಯಾಕ್ಸ್ನ ಹೊರೆ ಮಾಡೋಂಥದ್ದಿಲ್ಲ. ಸ್ವಲ್ಪ ಲೋಪದೋಷಗಳು 2020ರಲ್ಲಿ ಬೆಂಗಳೂರು ನಗರ ಪಾಲಿಕೆಗೆ ಒಂದು ಹೊಸ ಅಮೆಂಡ್ಮೆಂಟ್ನ ಮಾಡಿದ್ರು, ಒಂದು ತಿದ್ದುಪಡಿ ಬೆಂಗಳೂರು ಸಿಟಿಗೆ. ಅಲ್ಲಿ ಸ್ವಲ್ಪ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲದೋ ಸ್ವಲ್ಪ ಲೋಪದೋಷಗಳು ಆಗ್ತಿತ್ತು. ಇಲ್ಲಿ 3 ವಿಚಾರಗಳಿದೆ. ಯಾವುದೇ ಟ್ಯಾಕ್ಸ್ ಹಾಕಬೇಕಾದ್ರೆ ಈಗ ಎಕ್ಸಿಸ್ಟಿಂಗ್ 2020 ಪ್ರಕಾರ ಪೆನಾಲ್ಟಿ 200% ಹಾಕೋಕ್ಕೆ ಒಂದು ಅವಕಾಶ ಇತ್ತು. ಸರಣ ಅವರೇ, ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು, ನೀವು ಬೆಂಗಳೂರಿನವ್ರು, ನಿಮ್ಗೆ ಅರ್ಥ ಆಗ್ತದೆ. 200% ಅದಕ್ಕೆ ಮಾಡೋಂಥ ಒಂದು ಸಂದರ್ಭ ಇತ್ತು. ಈಗ 3 ಥರ ಇತ್ತು ಇಲ್ಲಿ. ಒಂದು ಅನ್ಅಸೆಸ್ ಪ್ರಾಪರ್ಟಿ, ಒಂದು ಅಸೆಸ್ ಪ್ರಾಪರ್ಟಿ. ಅಸೆಸ್ ಪ್ರಾಪರ್ಟಿ ಇಟ್ಕೊಂಡು ಯಾರು ದುಡ್ಡು ಕಟ್ತಾ ಇದ್ರು 3 ಕ್ಯಾಟಗರೀಸ್ ಇಲ್ಲಿತ್ತು. ಈ 15th ಫೈನಾನ್ಸ್ ಕಮಿಷನ್ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ. ನಿಮ್ಗೆ ಯಾವುದೇ ಹಣಕಾಸು ನಾವು ಬಿಡುಗಡೆ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ನೀವು ಮಾಡಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ದಾರೆ 15th ಫೈನಾನ್ಸ್ ಕಮಿಷನ್ ಅವರು. ಈಗ ನಾವು ಇಡೀ ರಾಜ್ಯದಲ್ಲಿ ಹೊರಗಡೆ ಶಿವಮೊಗ್ಗ, ಮಂಗಳೂರು, ಬೇರೆ ಕಡೆ ಎಲ್ಲ ಗೈಡೆನ್ಸ್ ವ್ಯಾಲ್ಯೂ ಮೇಲೆನೆ ಪ್ರಾಪರ್ಟಿ ಟ್ಯಾಕ್ಸ್ ಇದೆ. ಇಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಯಾವ ಟ್ಯಾಕ್ಸು ಕೂಡ ಇಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ. ಇವತ್ತೇನು ನಾನು ತಂದಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ. ಇದನ್ನ ರ್ಯಾಷನಲೈಸ್ ಮಾಡ್ತಾ ಇದ್ದೀನಿ. ಇದನ್ನ ಕಾನೂನು ಚೌಕಟ್ಟು ಇಡೀ ರಾಜ್ಯಕ್ಕೆ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಒಂದು ರ್ಯಾಷನಲೈಸ್ ಮಾಡಲಿಕ್ಕೆ ತರ್ತಾ ಇದ್ದೀನಿ. ಸೊ ಇಲ್ಲಿ ಅಪೀಲಿಂಗ್ ಅಥಾರಿಟಿ ಯಾರ್ಯಾರೋ ಒಬ್ಬರಿಗೆ ಯಾರಿಗಾರು ತೊಂದರೆ ಆಯ್ತು ಅಂತಂದ್ರೆ ಅವನೇನಿದ್ರು ಬರೀ ಟ್ರಿಬ್ಯುನಲ್ಗೆ ಹೋಗ್ಬೇಕಾಯ್ತು, ಹೈಕೋರ್ಟ್ಗೆ ಹೋಗ್ಬೇಕಾಯ್ತು. ಎಲ್ಲಿ ಮಾಡಕ್ ಸಾಧ್ಯ? ಈಗ ನಮ್ಮಲ್ಲಿ ಏನಾದ್ರು ಒಂದು ಜಿಲ್ಲಾ ಪಂಚಾಯತ್ ಇಲ್ಲ ನಮ್ಮ ಯಾವ್ದಾದ್ರು ತಹಶೀಲ್ದಾರ್ ಏನಾದ್ರು ತೊಂದರೆ ಮಾಡಿದ್ರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ತೊಂದರೆ ಮಾಡಿದ್ರೆ ತಹಶೀಲ್ದಾರ್ ಹತ್ರಕ್ಕೆ ಹೋಗ್ತಾರೆ, ತಹಶೀಲ್ದಾರಿಂದ AC ಹೋಗ್ತಾನೆ, AC-ಯಿಂದ DC ಹೋಗ್ತಾರೆ, ಸ್ಪೆಷಲ್ DC ಹೋಗ್ತಾರೆ. ಆ ಥರ ಅವಕಾಶ ನಮ್ಮ ರೆವಿನ್ಯೂ ಸಿಸ್ಟಮ್ ಅಲ್ಲಿ ಇದೆ. ಇಲ್ಲಿ ಏನೇ ತೊಂದರೆ ಆಯ್ತು ಅಂದ್ರೆ ಅವನು ಟ್ರಿಬ್ಯುನಲ್ಗೆ ಹೋಗ್ಬೇಕು, ಟ್ರಿಬ್ಯುನಲ್ ಹೈಕೋರ್ಟ್ಗೆ ಹೋಗ್ಬೇಕು. ಅವ್ನು ಯಾರಿಗೂ ಅವ್ರ ಒಬ್ಬಗೆ ಮನೆ ಟ್ಯಾಕ್ಸ್ ಕಟ್ಟೋನ್ಗೆ ಒಂದು 10,000, 20,000, 30,000 ಹೆಚ್ಚು ಕಮ್ಮಿ ಆಗಿತ್ತು ಅಂತಂದ್ರೆ ಈ ಕಾಂಟ್ ಗೋ ಟು ದಿ ಇದು ಹೈಕೋರ್ಟ್ಗಾಗಲಿ ಟ್ರಿಬ್ಯುನಲ್ಗಾಗಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸ್ಟ್ರಕ್ಚರ್ನ, ಒಂದು ಅಪೀಲಿಂಗ್ ಅಥಾರಿಟಿನ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಏನು ಅವಕಾಶ ಅಂದ್ರೆ ಜನರಿಗೆ ಇದರಿಂದ ಬಹಳ ಅನುಕೂಲ ಆಗ್ತದೆ. ಸುಮಾರು 13.5 ಲಕ್ಷ 13ರಿಂದ 15 ಲಕ್ಷ ಜನರಿಗೆ ಅನುಕೂಲ ಆಗ್ತದೆ. ಯಾರು ಡಿಫಾಲ್ಟರ್ ಆಗಿದ್ದಾರೆ ಬೆನಿಫಿಷಿಯರೀಸ್ 5.5 ಲಕ್ಷ ಜನರಿಗೆ ಅದು ಅನುಕೂಲ ಆಗ್ತದೆ. ಅನ್ಅಸೆಸ್ಡ್ ಬೆನಿಫಿಷರೀಸ್ ಇದ್ದಾರೆ 5ರಿಂದ 7 ಲಕ್ಷಕ್ಕೆ ಆಗ್ತದೆ. ಯಾರು ಇದನ್ನ ಅಸೆಸ್ಸೇ ಮಾಡ್ಕೊಳ್ದೇ ಇರೋರು ಒಂದು 3 ಲಕ್ಷ ಜನ ಇದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ಒಂದು ನಾರ್ಮಲ್ ಆಗಿ ಒಂದು ಮಾಡ್ತೀವಿ. ಇಲ್ಲೇನಾಗಿದೆ ಅಂತಂದ್ರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ 200% ಈಗಿದೆ. ಈ ಹೊಸ ಏನು ಕಾನೂನು ಮಾಡಿದ್ದಾರೆ 2020ರಲ್ಲಿ, ಯಾರೇ ಆಗಲಿ ಕಟ್ಟಲಿಲ್ಲ ಅಂದ್ರೆ ಅವ್ರಿಗೆ 200% ಟ್ಯಾಕ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ನಾನು ತಂದಿರೋದ ಇದು 50% ಕಡಿಮೆ ಮಾಡಿ 100% ಇಳಿಸಿದ್ದೀನಿ. 200% ಇಂದ 100% ಇಳಿಸಿದ್ದೀನಿ. ಇಲ್ಲಿ ಇನ್ನ 3 ವಿಚಾರ ಇದೆ. ಅನ್ಅಸೆಸ್ ಪ್ರಾಪರ್ಟಿ ಅವನು ಬರೀ 100 ರೂಪಾಯಿ ಕಟ್ಟೋದು 9% ಇಂಟ್ರೆಸ್ಟ್ ಅಂತ ಈಗ ಪ್ರಾಬ್ಲಮ್ ಇದೆ. ಈಗ ನಾವೇನ್ ಹೇಳ್ತಾ ಇದೀವಿ, ಅನ್ಅಸೆಸ್ ಪ್ರಾಪರ್ಟಿ ಆರ್ ಪ್ರಾಪರ್ಟೀಸ್ ಔಟ್ಸೈಡ್ ದಿ ಟ್ಯಾಕ್ಸ್ ನೆಟ್ ನಾಟ್ ಹ್ಯಾವಿಂಗ್ ಪೇಡ್ ದಿ BBMP ಖಾತಾ ಅವನಿಗೊಂದು ಮಾಡಿ ಅವನಿಗೆ 200% ಇದ್ದಿದ್ದನ್ನ ಅದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದೀವಿ. ಅಸೆಸ್ ಪ್ರಾಪರ್ಟೀಸ್ ಬಟ್ ಗಿವನ್ ಲೆಸ್ ದೆನ್ ಟ್ಯಾಕ್ಸ್ ಪೇಬಲ್ ಅಂದ್ರೆ ಅಸೆಸ್ ಮಾಡಿಕೊಂಡು 80% ತೋರಿಸಿರ್ತಾನೆ, ಇನ್ನು 20% ಕದ್ದಿರ್ತದೆ. ಅವನಿಗೆ ಈಗ 9% ಇದೆ, ಆ 9% ಉಳಿಸ್ತಾ ಇದೀವಿ. ಅವನಿಗೆ ಅಸೆಸ್ ಪ್ರಾಪರ್ಟೀಸ್ ವಿಲ್ ಬಿ ಗಿವನ್ ಲೆಸ್ ಸೆಲ್ಫ್ ಡಿಕ್ಲರೇಷನ್ ದೆನ್ ಪೇಯಬಲ್. ಅವನಿಗೊಂದು ಅವಕಾಶ ಮಾಡಿ ಅವನಿಗೂ ಕೂಡ ಒಂದು ರಿಬೇಟ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಆಮೇಲೆ ಕೆಲವರು ಮನೆಯವ್ರಿಗೆ, ಬಡವ್ರಿಗೆ ಇಲ್ಲಿ ನೋ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಹೌಸಿಂಗ್ ಸ್ಕೀಮ್ ಯಾವ್ದಾದ್ರು ಸ್ಕೀಮ್ ಕೊಟ್ಟಿದ್ರೆ ಬಡವ್ರಿಗೆ ಯಾರಿಗೂ ನಾವು ಅವ್ರಿಗೆ ಕೊಡ್ತಾ ಇಲ್ಲ. ರೆಸಿಡೆನ್ಷಿಯಲ್ ಸ್ಲಮ್ ಇರೋರಿಗೆ ಟ್ಯಾಕ್ಸ್ ತೆಗಿತಾ ಇದ್ದೀನಿ. 0 ಪೆನಾಲ್ಟಿ ಫಾರ್ ರೆಸಿಡೆನ್ಷಿಯಲ್ ಅಪ್ಸು ಒಂದು 1,200 ಅಡಿ ಇಟ್ಕೊಂಡ್ರೆ 1,000 ಕಟ್ಟಿರ್ತಾನೆ, ಅಂಥವನಿಗೆ ನಾನು ಫುಲ್ ಎಕ್ಸಂಪ್ಷನ್ ಕೊಡ್ತಾ ಇದ್ದೀನಿ. ಬೇರೆಯವ್ರಿಗೆ ಮತ್ತು ಇದೆಲ್ಲ ಈಗ ಮೊನ್ನೆ ನಾನು ಎಲ್ಲ ಕಡೆನೂ ಮನೆಗಳಿಗೆಲ್ಲ ಹೋಗಿ ಬಂದೆ. ನಾನು ಸುಮಾರು ಕಡೆ ಬೆಂಗಳೂರು ನಗರದಲ್ಲಿ ಇದೊಂದು ಸ್ವಲ್ಪ ಬಹಳ ಬಿಸ್ನೆಸ್ ಆಗ್ತಿತ್ತು. ಇಡೀ ಬೆಂಗಳೂರಿಗೆ ಬರೀ 3,000 ಕೋಟಿ ರೂಪಾಯಿ ಇತ್ತು. ಏನಾರು ಮಾಡಿ ಎಲ್ಲೋ ಹೆಚ್ಚು ಕಮ್ಮಿ ಇದೆಯಲ್ಲ ಅಂತೇಳಿ ಕೊನೆಗೆ ನಾನು ನೋಡಿದ್ರೆ ಹೆಚ್ಚು ಕಮ್ಮಿ 60-70% ನಾನು ಹೇಳಿದ್ನಲ್ಲ, ಒಂದು 15 ಲಕ್ಷ ಅಷ್ಟು ಪ್ರಾಪರ್ಟೀಸು ಟ್ಯಾಕ್ಸ್ ನೆಟ್ಟಲ್ಲೇ ಬಂದಿಲ್ಲ. ಇದಕ್ಕೋಸ್ಕರ ಬಹುಶಃ ಇನ್ನೊಂದು 2-3 ಸಾವಿರ ಕೋಟಿ ಈಗ ನಾವು ಮಾಡ್ತಾ ಇರೋಂಥ ಪ್ರಯೋಗ ಆಗ್ತಾ ಇರ್ಬೋದು. ಬಟ್ ಅಲ್ಟಿಮೇಟ್ಲಿ ನಾವು ಗೌರ್ಮೆಂಟ್ ಅವರು ಬೇಕಾದಷ್ಟು ಇದರಿಂದ ಒಂದು 287 ಡಿಫಾಲ್ಟರ್ಸ್ಗೆ
ಕೋಟಿ ಅವ್ರಿಗೆ ಬೆನಿಫಿಟ್ ಆಗ್ತದೆ. ಅನ್ಎಸ್ಎಸ್ಡ್ ಅವ್ರಿಗೆ ಒಂದು 100 ಕೋಟಿ ಬೆನಿಫಿಟ್ ಆಗ್ತದೆ. ಮತ್ತು ಬೇರೆಯವ್ರಿಗೆ ಒಂದು 160 ಕೋಟಿ, ಇನ್ಯಾರು ಇಂಟ್ರೆಸ್ಟು ವೇವರ್ ಮಾಡಿರೋ ದೃಷ್ಟಿಯಿಂದ 160 ಕೋಟಿ, ಒಟ್ಟು 557 ಕೋಟಿ ರೂಪಾಯಿ ಇದು ಸಾರ್ವಜನಿಕರಿಗೆ ಒಂದು ಬೆನಿಫಿಟ್ ಆಗ್ತದೆ. ಸೊ ನಮ್ಮ ಸರ್ಕಾರಕ್ಕೆ ಒಂದು ಲಿಮಿಟೇಷನ್ ಪೀರಿಯಡ್, ಇದು 20 ವರ್ಷ ಆದ್ರೂ ಬೇಕಾದ್ರೆ ಟ್ಯಾಕ್ಸ್ ಹಾಕಬೇಕು ಅಂತ ಒಂದು ಅವಕಾಶ ಇತ್ತು. ಅದಕ್ಕೆ ಒಂದು ಲಿಮಿಟೇಷನ್, ನಾನು 20 ವರ್ಷ, ಯಾಕೆಂದರೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಬಂದಿದ್ದು ನಾನೇ ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಾವು ತೆಗೆದುಕೊಂಡು ಬಂದಿದ್ದು, ಆಗಿಂದ ಇದು ಪ್ರಾರಂಭ ಆಯಿತು. ಇಲ್ಲಿ ಒಂದು 5 ವರ್ಷಕ್ಕೆ ನಾನು ನಿಲ್ಲಿಸಿದ್ದೀನಿ, 5 ವರ್ಷದವರೆಗೂ. ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ಅಲ್ಲೆಲ್ಲ ಏನಾದರೂ 7 ಇಯರ್ಸ್ ಅಂತ ಇರ್ತಾರಲ್ಲ, ಸೊ 5 ವರ್ಷಕ್ಕೆ ಇರ್ತದೆ. ಇದರಿಂದ ಸುಮಾರು ಒಂದು 100 ಕೋಟಿ ರೂಪಾಯಿ ಅಷ್ಟು ಬೆನಿಫಿಟ್ ಆಗ್ತದೆ. ಸೊ ನಮ್ಮ ಸರ್ಕಾರಕ್ಕೆ ಒಂದು 2,000 ಕೋಟಿ ರೂಪಾಯಿ ಬರ್ಬೋದು, 2,000 ಕೋಟಿ ರೂಪಾಯಿ ಸಾರ್ವಜನಿಕರು ಕೂಡ ಬೆನಿಫಿಟ್ ಆಗ್ಬೋದು. ಸೊ ಅಪೀಲ್ ಅಥಾರಿಟಿ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಒಂದು ಅಮೆಂಡ್ಮೆಂಟ್ ತರಬೇಕು. ಹಿಂದೆ ನಾವು ನೋಡ್ಕೊಂಡಿಲ್ಲ, ಅಲ್ಲೂ ಕೂಡ ವ್ಯಾಪಕವಾಗಿ ಸುರೇಶ್ ಕುಮಾರ್ ಅವರು ಇವರೆಲ್ಲ ಇದು ಒಳ್ಳೆ ಪ್ರೋಗ್ರೆಸ್ ತಂದಿದ್ದೀರಿ ಅಂತ ಹೇಳಿದ್ರು. ಅಶ್ವಥ್ ನಾರಾಯಣ ಅವರು ಕೂಡ, ಅವರೆಲ್ಲ ಬಂದು, ನಾನು ಎಲ್ಲ ಕಡೆ ಜನತಾ ದರ್ಶನ ಓದಂಥ ಸಂದರ್ಭದಲ್ಲಿ ಇದು ಬಹಳ ಇದ್ರ ಬಗ್ಗೆ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ರು. ಸೊ ಅದಕ್ಕೆ ದೊಡ್ಡ 1,000% ಅಷ್ಟು ಬೆನಿಫಿಟ್ ಆಗೋ ರೀತಿಯಲ್ಲಿ ಈ ಟ್ಯಾಕ್ಸ್ನ ಬಡವರಿಗೆ, ಸಾರ್ವಜನಿಕ ಅನುಕೂಲ ಆಗಲಿ, ಮತ್ತು ಎಲ್ಲರನ್ನು ಟ್ಯಾಕ್ಸ್ ನೆಟ್ಟಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಯತ್ನ ಮಾಡಿ, ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಪರಿಶೀಲನೆ ಮಾಡಿ ಸ್ಕ್ಯಾನ್ ಮಾಡಿಸಿ ಅವ್ರು ಎಷ್ಟು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅಷ್ಟಕ್ಕೆ ಟ್ಯಾಕ್ಸ್ ತರುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀನಿ. ಏನು ಬೇಕಾದ್ರೂ ತಮ್ಮ ಕ್ಲಾರಿಫಿಕೇಶನ್ ಇದ್ದರೆ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.